ಹಿಂದೆ ನಡೆದಂತಹ ಘಟನೆ. ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬೋ ವಾಹನವನ್ನ ಅಡ್ಡಗಟ್ಟಿ ದಾಳಿ ಮಾಡಿದಂತಹ ದರೋಡೆಕೋರರು ಒಬ್ಬನನ್ನ ಕೊಂದು ಮತ್ತೊಬ್ಬನನ್ನ ಗಾಯಗೊಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇವರನ್ನ ಹಿಡಿಯೋದಿಕ್ಕೆ ಪೊಲೀಸರು ನಾನಾ ಕಾರ್ಯಾಚರಣೆ ಮಾಡಿದ್ರು. ಆದ್ರೆ ಇದೀಗ ಆ ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗಿದ್ದಾರೆ. 20 ದಿನಗಳ ಕಾಲ ಬಿಹಾರದಲ್ಲೇ ಬೀಡು ಬಿಟ್ಟು ಅವರನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹಾಗಾದ್ರೆ ಆ ಕಾರ್ಯಾಚರಣೆ ಹೇಗಿತ್ತು, ಏನೆಲ್ಲ ರಿಸ್ಕ್ ಇತ್ತು ಅನ್ನುವ ಡೀಟೇಲ್ಸ್ ಇಲ್ಲಿದೆ. 19 ತಿಂಗಳ ಬಳಿಕ ಎಟಿಎಂ ಹಂತಕರ ಹೆಡೆಮುರಿ ಕಟ್ಟಿದ ಪೊಲೀಸರು 20 ದಿನಗಳಿಂದ ಬಿಹಾರದಲ್ಲೇ ಬೀದರ್ ಪೊಲೀಸರ ಆಪರೇಷನ್. ಬಿಹಾರದಲ್ಲಿ ಹಂತಕರ ಸೆರೆಗೆ ಹೇಗಿತ್ತು ಬೀದರ್ ಪೊಲೀಸರ ಫೈಟ್? ಬರೋಬ್ಬರಿ 19 ತಿಂಗಳು ಅಂದ್ರೆ 573 ದಿನ ಆದ್ಮೇಲೆ ಬೀದರ್ ಎಟಿಎಂ ಹಂತಕರನ್ನ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮದಲ್ಲಿ ಬೀದರ್ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಂಧನಕ್ಕೂ ಮುನ್ನ ಕಳೆದ 20 ದಿನಗಳಿಂದ ಬೀದರ್ ಪೊಲೀಸರು ಆರೋಪಿಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟಿದ್ರು. ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಒಬ್ಬರು ಎಸ್ಪಿ, ಇಬ್ಬರು ಡಿಎಸ್ಪಿ, ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್, 4 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕ್ರೈಮ್ ಸ್ಟಾಫ್ ಸೇರಿದಂತೆ ಒಟ್ಟು 20 ಮಂದಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಜೀವದ ಹಂಗು ತೊರೆದು ಹಂತಕರ ಸೆರೆ ಹಿಡಿದ ಸೂಪರ್ ಕಾಪ್ಸ್. ಎಟಿಎಂ ಹಂತಕರ ಕಾರ್ಯಾಚರಣೆ ರೋಚಕವಾಗಿತ್ತು. ಜೀವದ ಹಂಗನ್ನು ತೊರೆದು ಪೊಲೀಸರು ಹಂತಕರನ್ನ ಬಂಧಿಸಿದ್ದಾರೆ. ದಾಮೋದರ್ ಗ್ರಾಮಕ್ಕೆ ದರೋಡೆಕೋರರು ಬರುತ್ತಾರೆ ಅನ್ನೋ ಮಾಹಿತಿ ಇಟ್ಕೊಂಡಿದ್ದ ಪೊಲೀಸರು ಬುಧವಾರ ಮೊದಲೇ ಅವರ ಮೇಲೆ ನಿಗಾ ಇಟ್ಟಿದ್ರು. ಆಮೇಲೆ ನಡೆದಿದ್ದೇ ರೋಚಕ ಆಪರೇಷನ್. ಮಂಗಳವಾರ ಮಧ್ಯಾಹ್ನ ಪೊಲೀಸರಿಗೆ ಹಂತಕರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೆಲ್ಮೆಟ್ ಹಾಕೊಂಡು ಬೈಕ್ನಲ್ಲಿ ಸಂಚರಿಸುವ ಮಾಹಿತಿ ಸಿಗ್ತಾ ಇದ್ದಂತೆ 2 ಕಾರ್ಗಳಲ್ಲಿ ಹಂತಕರಿದ್ದ ಬೈಕನ್ನ ಪೊಲೀಸರು ಬೆನ್ನಟ್ಟಿದ್ದರು. ಕೊನೆಗೆ ಕಾರ್ನಿಂದ ಬೈಕ್ಗೆ ಡಿಕ್ಕೆ ಹೊಡೆಸಿ ಹಂತಕರನ್ನ ಲಾಕ್ ಮಾಡಿಕೊಂಡಿದ್ರು. ಆನಂತರ ಇಬ್ಬರನ್ನ ಕಾರಿಗೆ ತುಂಬಿಸಿಕೊಂಡು ಹೊರಡಬೇಕಾದ್ರೆ ಆ ಊರಿನ ಗ್ರಾಮಸ್ಥರು ಕಿರಿಕ್ ಮಾಡಿದ್ದಾರೆ. ಮಾರ್ಕೆಟ್ ಠಾಣೆಯ ಎಎಸ್ಐ ಅಮಿತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಅಮಿತ್ ಅವರ ಕೈಗೆ ಗಾಯವಾಗಿದ್ದು ಕೊನೆಗೆ ಹಂತಕರನ್ನ ಬಂಧಿಸಿ ಕರೆತರಲಾಗಿದೆ. ಹೌದು, ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನ ಅಮಿತ್ ಅವರ ಕೈಗೆ ಗಾಯವಾಗಿದೆ. ಕೊನೆಗೂ ತಮ್ಮ ಜೀವವನ್ನ ಒತ್ತೆ ಇಟ್ಟು ಪೊಲೀಸರು ಹಂತಕರನ್ನ ಬಂಧಿಸಿದ್ದಾರೆ. ಮೇನ್ ಆರೋಪಿಗಳು ಆ ದಿನ ಬೈಕ್ ಮೇಲೆ ಬಂದ 2 ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರ್ಬೋದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೂತಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಅವರು ಇಬ್ಬರು ಸಿಕ್ಕಿದ್ದಾರೆ. ಎಟಿಎಂ ಹಂತಕರ ಬಂಧನ ಸಂತ್ರಸ್ತರ ಸಂತಸ. ಎಟಿಎಂ ಹಂತಕರ ಬಂಧನದ ಸುದ್ದಿ ಕೇಳಿ ಮೃತ ಸಿಎಂಎಸ್ ಸಿಬ್ಬಂದಿ ಗಿರಿ ವೆಂಕಟೇಶ್ ಹಾಗೂ ಗಾಯಗೊಂಡ ಶಿವಕುಮಾರ್ ಗುನ್ನಳ್ಳಿ ಅವರ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು, ಅಗತ್ಯವಿದ್ದರೆ ಎನ್ಕೌಂಟರ್ ಮಾಡಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಕಾರ್ಯಾಚರಣೆ ನಡೆಸಿದ ಬೀದರ್ ಪೊಲೀಸರಿಗೆ ಕುಟುಂಬಸ್ಥರು ಧನ್ಯವಾದ ತಿಳಿಸಿದ್ದಾರೆ. ದುಡ್ಡುಗೋಸ್ಕರ ತಗೊಂಡ್ ಹೋಗೋ ಸಲುವಾಗಿ ಲೂಟಿ ಮಾಡೋ ಸಂದರ್ಭದಲ್ಲಿ ನಮ್ಮ ತಮ್ಮನ ಜೀವ ಹೋಗ್ಯದ. ಪೊಲೀಸರು ಅಲ್ಲಿ ನಮ್ಮ ತಮ್ಮ ಎಲ್ಲಿ ಡೆತ್ ಆಗ್ಯಾನ ಆ ಜಾಗದಾಗ ಹೋಗಿ ನಿನ್ನೆಲ್ಲ ಹಿಡ್ಕೊಂಡ್ ತರ್ಲತ್ತಾರ ಅಂತ ಹೇಳಿ, ಅದೇ ಹಿಡ್ದಾರ ಅಂತ ಹೇಳಿ ಆ ಖುಷಿದ ಸಂದರ್ಭದ ಪಾಟಿಗೆ ಹಚ್ಚಿನ ಗುರ್ತೈತಿ ಸರ್. ನನಗೂ ತುಂಬಾ ಖುಷಿ ಆಗ್ಯದ. 1 ವರ್ಷ 7 ತಿಂಗಳ ಹಿಂದೆ ಬೀದರ್ ನಗರದಲ್ಲಿ ನಡೆದಿದ್ದ ಈ ಭೀಕರ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೊನೆಗೂ ಬೀದರ್ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ 2 ಆರೋಪಿಗಳು ಸಿಕ್ಕಿಬಿದ್ದಿದ್ದು, ಆರೋಪಿಗಳನ್ನ ವಿಚಾರಣೆ ನಡೆಸಿದ ಬಳಿಕ ದರೋಡೆಯ ಹಿಂದಿರುವ ಸಂಪೂರ್ಣ ಜಾಲ ಹಾಗೂ ಪ್ರಕರಣದ ಇನ್ನಷ್ಟು ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ.